ನನ್ನ ಹೆಸರು ಫ್ರಾನ್ಸಿಸ್ ಪೌಲ್ ಕ್ವಾಡ್ರಸ್ ಅಂತ. ಈ ಸೇವೆಯನ್ನು ಪ್ರಾರಂಭಿಸಿ ಸುಮಾರು 2019 ಜನವರಿ 14ರಂದು ನಾನು ಇದನ್ನು ರಿಜಿಸ್ಟರ್ ಮಾಡಿ ಪ್ರಾರಂಭಿಸಿದ್ದು. ಸುಮಾರು 5 ವರ್ಷದಿಂದ ನಾನು ಇದನ್ನು ಮಾಡ್ತಾ ಇದ್ದೇನೆ. ಸುಮ್ಮನೆ ಇದನ್ನು ನಾನು ಮಾಡಲ್ಲ. ದೇವರ ವಾಕ್ಯ ಬೈಬಲ್ ಓದುವಾಗ ಒಂದು ವಾಕ್ಯ ದೇವರು ನನ್ನ ಸಂಗಡ ಮಾತನಾಡಿದ. ಜಕಾರಿಯ ಪ್ರವಾದಿಯ ಗ್ರಂಥ 8ನೇ ಅಧ್ಯಾಯ 3, 4, 5ರಲ್ಲಿ ಬರೆಯಲ್ಪಟ್ಟ ಪ್ರಕಾರ, ನಾನು ಚೀಯೋನಿಗೆ ಹಿಂದಿರುಗಿದ್ದೇನೆ, ಯೆರೂಸಲೇಮಿನ ಮಧ್ಯದಲ್ಲಿ ವಾಸಿಸುವೆನು. ಆಗ ಯೆರೂಸಲೇಮ್ ಸುವಾರ್ಥ ನಗರ ಎನಿಸಿಕೊಳ್ಳುವುದು. ಆ ಪಟ್ಟಣಕ್ಕೆ ಪರಿಶುದ್ಧ ಪಟ್ಟಣ ಎಂಬ ಹೆಸರು ಬರುವುದು. ಆ ಪಟ್ಟಣದ ಸುತ್ತಲೂ ಮುದುಕ ಮುದುಕಿಯರು ಕೂಡುವರು. ಅತಿ ವೃದ್ಧಾಪ್ಯ ನಿಮಿತ್ತ ಪ್ರತಿಯೊಂದು ಮುದುಕನ ಕೈಯಲ್ಲಿ ಉರುಗೋಲಿರುವುದು. ಆ ಪಟ್ಟಣದ ಸುತ್ತಲೂ ಆಟವಾಡುವ ಬಾಲಕ ಬಾಲಕಿಯರು ತುಂಬಿಕೊಳ್ಳುವರು. ಈ ವಾಕ್ಯ ನನಗೆ ಸಿಕ್ಕಿತು. ಈ ವಾಕ್ಯದ ಆಧಾರದ ಮೇಲೆ ನಾನು ಈ ಸೇವೆಯನ್ನು ಪ್ರಾರಂಭಿಸಿದ್ದೇನೆ. ಇಷ್ಟ ತನಕ ನನ್ನದು ನಡೆಸಿದ ಈ ವಾಕ್ಯವೇ. ಈಗ ಸುಮಾರು ಈ ವಾಕ್ಯದ ಅಡಿಯಲ್ಲಿ ಸುಮಾರು ನಾವು 50 ಜನರಿದ್ದೇವೆ. ಸುಮಾರು 16-17 ಮಕ್ಕಳು, 23-24 ಹಿರಿಯರು, ವಯಸ್ಸರು ಇದ್ದಾರೆ. ಇದನ್ನು ನಾನು 5 ವರ್ಷದಿಂದ ಮಾಡ್ತಾ ಇದ್ದೇನೆ. ಅವರ ಸೇವೆ ಮಾಡ್ತಾ ಇದ್ದೇನೆ, ಮಕ್ಕಳನ್ನು ನೋಡ್ತಾ ಇದ್ದೇನೆ. ನಿಮ್ಗೆ ಯಾವ ಫಂಡ್ಸ್ಗಳಾಗಲಿ ಬೇರೆ ಯಾವ ರೀತಿಯಲ್ಲಿ ನಮಗೆ ಸಹಾಯ ಇಲ್ಲ. ಏನೋ ಸ್ವಲ್ಪ ಬಂದವರೇನೋ ನೋಡಿಕೊಂಡು ಪ್ರೀತಿಯ ಕಾಣಿಕೆಯನ್ನು ಕೊಡ್ತಾರೆ, ಅದು ಬಿಟ್ರೆ ಬೇರೆ ಏನಿಲ್ಲ. ಈಗ ಈ ನಾನು ಪ್ರಾರಂಭಿಸಿದ ಈ ನನ್ನ ಓಲ್ಡ್ ಮನೆಯಲ್ಲಿ ಈಗ ಅದು ಅಚ್ಚುಕಟ್ಟಾದುದರಿಂದ ಬೇರೆ ಒಂದು ಹೊಸ ಬಿಲ್ಡಿಂಗ್ ನಾನು ಮಾಡಬೇಕೆಂದು ಪ್ಲಾನ್ ಹಾಕಿ ಅದಕ್ಕೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಹೆಂಗಸರಿಗೆ ಬೇರೆ, ಗಂಡಸರಿಗೆ ಬೇರೆ, ಹೆಣ್ಮಕ್ಕಳಿಗೆ ಬೇರೆ, ಗಂಡು ಮಕ್ಕಳಿಗೆ ಬೇರೆ, ಈ ರೀತಿಯಲ್ಲಿ ಮಾಡಬೇಕೆಂದು ಒಂದು ಬಿಲ್ಡಿಂಗಿಗೆ ಫೌಂಡೇಶನ್ ನಾನು ಹಾಕಿದ್ದೇನೆ ನಂಬಿಕೆಯಿಂದ. ಸುಮಾರು ಪ್ರಾರಂಭಿಸುವಾಗ ನನ್ನ ಹತ್ರ ಸುಮಾರು 9,000 ರೂಪಾಯಿ ಇಟ್ಕೊಂಡು ನಾನು ಪ್ರಾರಂಭಿಸಿದೆ. ಅದಕ್ಕೆ ಸುಮಾರು ಒಂದು 3-4-5 ಲಕ್ಷದ ಕೆಲಸ ಆಗಿದೆ, ಇನ್ನು ಆಗಲಿಕ್ಕಿದೆ. ಇಂಜಿನಿಯರ್ ಸುಮಾರು 84 ಲಕ್ಷದ ಒಂದು ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರಿಗೆ. ಇದಕ್ಕೆ ನಾವು ನಿಮ್ಮ ಹತ್ರ ಕೇಳಿಕೊಳ್ಳುವುದೇನೆಂದರೆ, ಯಾರಾದರೂ ನಿಮಗೆ ದೇವರು ಪ್ರೇರೇಪಣೆ ಮಾಡಿದರೆ, ನಮ್ಮ ಸೇವೆಯನ್ನು ನೋಡಿ ಈ ಸೇವೆಗೆ ಸಹಾಯ ಮಾಡಬೇಕೆಂಬ ನಿಮಗೆ ಏನಾದರೂ ಮನಸ್ಸಿನಲ್ಲಿ ಬರುವುದಾದರೆ ಸಹಾಯ ಮಾಡಿ. ಒತ್ತಾಯದಿಂದ ಅಲ್ಲ, ದೇವರು ನಿಮಗೆ ಮನಸ್ಸಿಗೆ ಪ್ರೇರೇಪಣೆ ಮಾಡಿದರೆ ನೀವು ಮಾಡಿ.